ಇವತ್ತು ವೇದಿಕೆ ಮೇಲೆ ಒಂದು ಸಣ್ಣ ಬದಲಾವಣೆ ಆಗಿದೆ, ನಿಮ್ಮ ಗಮನಕ್ಕೆ ತರ್ತಾನೆ. ಇವತ್ತು ನಮ್ಮ ಮಧ್ಯೆ BL ಸಂತೋಷ್ ಜಿ ಅವರು ವೇದಿಕೆ ಹಂಚ್ಕೋಬೇಕಾಯ್ತು, ನಮ್ಮ ಮಧ್ಯೆ ಇದು ಭಾಷಣ ಮಾಡಬೇಕಾಯ್ತು. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಡೆಲ್ಲಿಲಿ ತುರ್ತು ಪಕ್ಷದ ಸಭೆಯನ್ನ ಆಯೋಜನೆ ಆಗಿತ್ತು, ಮಹತ್ವದ ಸಭೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆರಕ್ಷಕ ಸಿಬ್ಬಂದಿಯವರು ಬಂದಿದ್ದಾರೆ, ಹಾಗೆ ಮಾಧ್ಯಮದವರು ಬಂದಿದ್ದಾರೆ. ಇವರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ರಿಗೂ ಸಿಹಿ ವಿತರಣೆ ಇರುತ್ತೆ, ಆ ಸಿಹಿಯನ್ನು ತಗೊಂಡು ಈ ಮಳಿಗೆಯಲ್ಲಿ ಪ್ರದರ್ಶನಿಗಳನ್ನು ಹಾಕಿ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಸೌದಾನ್ ಉತ್ತಿಷ್ಟ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ತ್ವಯಾ ಹಿಂದೂ ಭೂಮೆ ಸುಖೌ ವರ್ಧಿತೋಹಂ, ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ಮಹಾಮಂಗಲೇ ಪುಣ್ಯಭೂಮೆ ತ್ವದರ್ತೆ, ಮಹಾಮಂಗಲೇ ಪುಣ್ಯಭೂಮಿ ತ್ವದರ್ತೆ, ಪತತ್ವೇಷಕಾಯೋ ನಮಸ್ತೆ ನಮಸ್ತೆ, ಪತದ್ವೇಷಕಾಯೋ ನಮಸ್ತೆ ನಮಸ್ತೆ, ಪ್ರಭೋ ಶಕ್ತಿಮನ್ ಹಿಂದೂ ರಾಷ್ಟ್ರಾಂಗಭೂತ, ಪ್ರಭೋ ಶಕ್ತಿಮನ್ ಹಿಂದೂ ರಾಷ್ಟ್ರಾಂಗಭೂತ, ಇಮೇ ಸಾದರಂ ತ್ವಾ ನಮಾಮೋ ವಯಂ, ಸಾದರಂ ತ್ವಾ ನಮಾಮೋ ವಯಂ, ತ್ವದೀಯಾಯ ಕಾರ್ಯಾಯ ಬದ್ಧಾಕಟೀಯಂ, ತ್ವದೀಯಾಯ ಕಾರ್ಯಾಯ ಬದ್ಧಾಕಟೀಯಂ, ಶುಭಾಮಾಶಿಷಂ ದೇಹಿ ತತ್ಪೂರ್ತಯೇ, ಶುಭಾಮಾಶಿಷಂ ದೇಹಿ ತತ್ಪೂರ್ತಯೇ, ಅಜಯ್ಯಾಂಚ ವಿಶ್ವಸ್ಯ ದೇಹೀಶ ಶಕ್ತಿಂ, ಅಜಯಾಂಚ ವಿಶ್ವಸ್ಯ ದೇಹೀಶ ಶಕ್ತಿಂ, ಸುಶೀಲಂ ಜಗದ್ಯೇನ ನಮ್ರಂ ಭವೇತ್, ಸುಶೀಲಂ ಜಗದ್ಧೇನ ನಮ್ರಂ ಭವೇತ್, ಶ್ರುತಂ ಚೈವ ಯತ್ಕಂಟಕಾಕೀರ್ಣಮಾರ್ಗಂ, ಸುರಂ ಚೈವ ಯತ್ಕಂಟಕಾಕೀರ್ಣಮಾರ್ಗಂ, ಸ್ವಯಂ ಸ್ವೀಕೃತನ್ನ ಸುಧಂ ಕಾರಯೇತ್, ಸ್ವಯಂ ಸ್ವೀಕೃತನ್ನ ಸುರಂ ಕಾರಯೇತ್, ಸಮುತ್ಕರ್ಷ ನಿಶ್ರೇಯಸಸ್ಯೈಕಮುಗ್ರಂ, ಸमुद्रश्रेयसस्यैकमुग्रं, ಪರಂ ಸಾಧನಂ ನಾಮ ವೀರೌ ರಥಂ, परं साधननाम वीरवृतं, ತದಂತಸ್ಫುರತ್ವಕ್ಷಯಾ ಧ್ಯೇಯನಿಷ್ಠಾ, तदन्तःपुरकक्षया ध्येयनिष्ठा, ಹೃದಂತ ಪ್ರಜಾಗರ್ತು ತೀವ್ರಾನಿಶಂ, तदन्तः प्रजागर्भुतीयार्षं, ವಿಜೇತ್ರೀ ಕ್ಷಣ ಸಂಹತಾ ಕಾರ್ಯಶಕ್ತಿ, जनसंवदा कार्यशक्ति, ವಿದಾಯಾಸ್ಯ ಧರ್ಮಸ್ಯ ಸಂರಕ್ಷಣಂ, विदायास्य धर्मस्य संरक्षणं, ಪರಂ ವೈಭವನ್ನೇತು ಮೇ ತತ್ಸ್ವರಾಷ್ಟ್ರಂ, परं वैभवन्नेतु मे तत्स्वराष्ट्रं, ಸಮರ್ಥಾ ಭವತ್ವಾ ಶಿಶಾತೆ ವೃಷಂ, समर्था भवत्वा शिशावेशं, ಭಾರತ್ ಮಾತಾ ಕಿ ಜೈ. भारत माता की जय. ध्वज प्रणाम. 1 2 3. संघ ಈಕಿರ ವಾಮ ವೃತ ಉಪ ವಿಷ. ನೆಲೆಮಹೇಶ್ವರಂ ದೇವಸ್ಥಾನ ಸರ್ಕಾರಿ ಶಾಲೆ ಮೈದಾನ, ನೆಲೆಮಹೇಶ್ವರಂ ದೇವಸ್ಥಾನದಂತ ನಮ್ಮ ಪಥಸಂಚಲನ ಅಕ್ಟೋಬರ್ 12ನೇ ತಾರೀಕು ಭಾನುವಾರ ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಕುಳಿತಿರುವಂಥ ಎಲ್ಲ ಸ್ವಯಂ ಸೇವಕರು, ಚೇರ್ನಲ್ಲಿ ಕುಳಿತಿರುವಂಥ ಎಲ್ಲ ಸ್ವಯಂ ಸೇವಕರು ಗಣವೇಶ ಇವತ್ತು ಧರಿಸಿದ್ದೀರಾ. ಇದ್ರ ಜೊತೆಗೆ ಶೂ ಮತ್ತು ದಂಡ, ಸಂಘದ ದಂಡವನ್ನ, ಸಾಮಾನ್ಯ ತುಂಬ ಜನ ಲಾಠಿ ಅಂತಾರೆ, ಅದು ಭಾನುವಾರಲ್ಲ, ಮುಂದಿನ ಭಾನುವಾರ ನಾವೆಲ್ಲರೂ ಸಂಪತ್ತಾಗಬೇಕು. 8 ಗಂಟೆಗೆ 8:15 ಸಂಚಲನ ಆರಂಭ ಆಗುತ್ತದೆ. ಸಾಧಾರಣ 9:15 ಕಾರ್ಯಕ್ರಮ ಮುಗಿದಿದೆ. ಇವತ್ತು ವಿಜಯದಶಮಿಯ ಬೌದ್ಧಿಕಿತ್ತು. ಪಥಸಂಚಲನ ಮಾಡಿ ಶಕ್ತಿಯ ಪ್ರದರ್ಶನ ಮಾಡುವಂತಹ ಒಂದು ಸುದೀನ ಅವತ್ತು. ನಾವೆಲ್ಲರೂ ಗಣವೇಶ ದಾರಿಯಲ್ಲಿ ಸ್ವಯಂ ಸೇವಕರು ಭಾಗವಹಿಸಬೇಕಂತ ನಿಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. 1000 ವರ್ಷಗಳ ಹಿಂದೆ ಆಚಾರ್ಯ ಚಾಣಕ್ಯ ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ದುರ್ಜನರ ದುಷ್ಕೃತ್ಯಗಳಿಂದ ಎಷ್ಟು ಹಾನಿಯಾಗಿದೆಯೋ ಅದಕ್ಕಿಂತ ಹೆಚ್ಚಿನ ಹಾನಿ ಸಜ್ಜನರ ನಿಷ್ಕ್ರಿಯತೆಯಿಂದ ಆಗಿದೆ. ಚಾಣಕ್ಯನ ಮಾತು ಸ್ವಲ್ಪ ನೆನಪು ಮಾಡಿಕೊಳ್ಳೋಣ. ನಾವು ಒಳ್ಳೆಯವರು, ದಿನ ಬೆಳಗಾಗಿ ಬೇಗ ಹೇಳ್ತೀವಿ, ವಾಕಿಂಗ್ ಮಾಡ್ತೀವಿ,
ಯಾರ ತಂಟೆ ತಕರಾರಿಗೂ ಹೋಗಲ್ಲ. ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀವಿ, ಯೋಗ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅಕ್ಕಪಕ್ಕದ ಮನೇಲಿ ಏನಾದರೂ ನಮಗೆ ಚಿಂತೆ ಇಲ್ಲ, ದೇಶಕ್ಕೆ ಏನಾದರೂ ಚಿಂತೆ ಇಲ್ಲ. ಈ ರೀತಿಯ ಸಜ್ಜನ ವ್ಯಕ್ತಿಗಳಿಂದಲೇ ಸಮಾಜಕ್ಕೆ ಅತ್ಯಂತ ಹೆಚ್ಚು ಹಾನಿ ಅಂತೇಳಿ ಚಾಣಕ್ಯ ಹೇಳಿದ್ದಾರೆ. ಯಾಕಂದ್ರೆ ದುರ್ಜನರು ಯಾವಾಗಲೂ ಆಕ್ಟಿವ್. ಸಂಘ ಇವತ್ತು ಯೋಚನೆ ಮಾಡ್ತಾ ಇರತಕ್ಕಂಥದ್ದು ಈ ಸಜ್ಜನ ಶಕ್ತಿಯನ್ನು ಸಕ್ರಿಯಗೊಳಿಸಬೇಕು, ಸಜ್ಜನ ಶಕ್ತಿಯನ್ನು ಒಂದು ಕಡೆಗೆ ಜೋಡಿಸಬೇಕು. ಹೇಗೆ ದುರ್ಗೆಯ ಅವತಾರ ಆಗಬೇಕು ಅಂತೇಳಿ ಆದರೆ ಎಲ್ಲ ದೈವಿ ಶಕ್ತಿಗಳು ಸೇರಿ ತಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಧಾರೆ ಎರೆದು ಆ ದೇವಿ ಅವತಾರ ಆಯಿತು. ಇವತ್ತು ಮತ್ತದೇ ಸಮಯ ಬರ್ತಾ ಇದೆ. ಅದಕ್ಕೋಸ್ಕರ ಸಂಘದ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗಳನ್ನು ಸಂಪರ್ಕ ಮಾಡುವವರಿದ್ದಾರೆ. ದೊಡ್ಡ ದೊಡ್ಡ ನಗರಗಳಿಂದ ಹಿಡಿದು ದೂರ ದೂರದ ಹಳ್ಳಿ ಕಾಡುಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗೂ ಸಹ ಸಂಪರ್ಕ ಮಾಡೋರಿದ್ದಾರೆ. ಸಮಾಜ ಪರಿವರ್ತನೆಯ ಸಮಯ ಬಂದಿದೆ. ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಸಮಾಜ ಪರಿವರ್ತನೆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋಣ. ಅದಾದ ನಂತರದ ದಿನಗಳಲ್ಲಿ ಸ್ಥಾನಗಳಲ್ಲಿ ವಸತಿಗಳಲ್ಲಿ ಹಿಂದೂ ಸಮ್ಮೇಳನಗಳಾಗೋದಿದೆ. ಹಿಂದೂ ಸಮಾಜೋತ್ಸವಗಳಲ್ಲ, ಒಂದೊಂದು ಕಾರ್ಯಕ್ರಮಗಳನ್ನು ಸಹ ವರ್ಷಾನುಗಟ್ಟಲೆ ಯೋಚನೆ ಮಾಡಿ ಸಂಘ ಈಗ ನಿರ್ಣಯ ಮಾಡಿದೆ. ಎಲ್ಲರ ಸಲಹೆಯನ್ನು ತಗೊಂಡು ಸಂಘ ನಿರ್ಣಯ ಮಾಡಿದೆ. ಹಿಂದೂ ಸಮ್ಮೇಳನಗಳಾಗೋದಿದೆ. ಆ ಹಿಂದೂ ಸಮ್ಮೇಳನಗಳು ಆಯಾಯ ವಸತಿಯ ಪ್ರತಿಯೊಂದು ಮನೆಗಳಿಂದಲೂ ಬರಬೇಕು. ನಮ್ಮ ವಸತಿಯನ್ನ ಚೆನ್ನಾಗಿ ಮಾಡೋದು ಹೇಗೆ, ನಮ್ಮ ಗ್ರಾಮವನ್ನು ಚೆನ್ನಾಗಿ ಮಾಡೋದು ಹೇಗೆ, ಇದನ್ನು ನಾವು ಯೋಚನೆ ಮಾಡಬೇಕು. ಸಮಾಜ ಪರಿವರ್ತನೆಯ ಕೆಲಸ, ದೇಶದ ಬದಲಾವಣೆಯ ಕೆಲಸ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ. ಸಮಾಜ ಶಕ್ತಿಶಾಲಿ ಆಗಿದ್ದಾಗ, ಸಮಾಜ ಸಕ್ರಿಯ ಆಗಿದ್ದಾಗ, ಸಮಾಜ ಜಾಗೃತ ಆಗಿದ್ದಾಗ ಎಲ್ಲ ರೀತಿಯ ಸವಾಲುಗಳಿಗೆ ನಾವು ಉತ್ತರವನ್ನು ಕೊಡ್ಬೋದು. ಅದಕ್ಕೋಸ್ಕರ ಸ್ಥಾನಗಳಲ್ಲಿ ಹಿಂದೂ ಸಮ್ಮೇಳನಗಳು. ಅದಾದ ನಂತರ ಜಾತಿಗಳ ಮುಖಂಡರುಗಳನ್ನು ಸೇರಿಸಿ ಸಮಾಜದ ಸದ್ಭಾವಗೋಷ್ಠಿಗಳು. ನಮ್ಮ ಜಾತಿಯ ಒಳಿತಿಗೋಸ್ಕರ ನಾವು ಯೋಚನೆ ಮಾಡೋದ್ರ ಜೊತೆಗೆ ನಾವೆಲ್ಲ ಸೇರಿಕೊಂಡು ಸಮಾಜಕ್ಕೋಸ್ಕರ ನಮ್ಮ ಸುತ್ತಮುತ್ತಲು ನಾವೇನು ಒಳ್ಳೇದು ಮಾಡ್ಬೋದು, ಬೇರೆ ಜಾತಿಯಲ್ಲಿರ್ತಕ್ಕಂಥ ಒಳ್ಳೆಯವರನ್ನು ನಾವು ಹೇಗೆ ಸನ್ಮಾನ ಮಾಡ್ಬೋದು, ಇದೆಲ್ಲವನ್ನು ಯೋಚನೆ ಮಾಡ್ತಕ್ಕಂಥ ಸದ್ಭಾವಗೋಷ್ಠಿಗಳು. ಅದಾದ ನಂತರ ಸಮಾಜಕ್ಕೆ ದಿಕ್ಕು ದಶೆಯನ್ನು ಕೊಡ್ತಕ್ಕಂಥ ಪ್ರತಿಯೊಂದು ಗುಂಪಿನ ಪ್ರಮುಖ ವ್ಯಕ್ತಿಗಳ ನಡುವೆ ಚಿಂತನೆಗಳು. ಯೋಚನೆ ಮಾಡೋಣ. ಸಂಘದ ಶತಾಬ್ದಿಯ ಕಾರ್ಯ ಅಂತಂದ್ರೆ ಸಂಘದ ಹೆಸರನ್ನ ಪ್ರಚಾರ ಮಾಡ್ತಕ್ಕಂಥ ಕಾರ್ಯ ಅಲ್ಲ. ಹಿಂದೂ ಸಮಾಜದ ಶಕ್ತಿ ಇದು ಜಾಗೃತ ಆಗಬೇಕು. ಹಿಂದೂ ಸಮಾಜದ ಶಕ್ತಿ ಇದು ಬೆಳಿಬೇಕು. ಯಾಕೆ ಬೆಳಿಬೇಕು ಅಂತಂದ್ರೆ ಹಿಂದೂ ಸಂಘಟನೆ ಆಗ್ತಕ್ಕಂಥದ್ದು ಕೇವಲ ಭಾರತದ ಕಲ್ಯಾಣಕ್ಕೋಸ್ಕರ ಅಲ್ಲ. ನಮ್ಮ ಆದರ್ಶ ಇರತಕ್ಕಂಥದ್ದು ವಸುಧೈವ ಕುಟುಂಬಕಂ. ಯಾರೋ ಕೆಲವರು ಸಂವಿಧಾನವನ್ನು ಹಿಡ್ಕೊಂಡು ಅಪಾಯದಲ್ಲಿದೆ ಅಂತ ಓಡಾಡ್ತಾ ಇದ್ದಾರೆ. ಇನ್ನು ಕೆಲವರು ಉತ್ತರ ಭಾರತ ಬೇರೆ, ದಕ್ಷಿಣ ಭಾರತ ಬೇರೆ ಅಂತ ಕೂಗೆಬ್ಬಿಸ್ತಾ ಇರ್ತಾರೆ. ಮತ್ತೆ ಕೆಲವರು ದಸರಾದ ಜೊತೆಗೆ ಮಹಿಷಾಸುರನಂದು ಉತ್ಸವ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ದೀಪಾವಳಿ ಬರ್ತಾ ಇದೆ. ದೀಪಾವಳಿ ಬರ್ತಾ ಇದ್ರೆ ಒಂದು ಕೂಗು ಶುರುವಾಗಿ ಬಿಡುತ್ತೆ. 3 ವರ್ಷಗಳಿಂದ ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇದೆ. ಬೇಕಾದಷ್ಟು ಬಾಂಬುಗಳು, ಕ್ಷಿಪಣಿಗಳು ಸ್ಫೋಟ ಆಗ್ತಾ ಇದೆ. ಪರಿಸರಕ್ಕೆ ಏನು ಹಾನಿ ಆಗಿಲ್ಲ. 2 ದಿವಸ ದೀಪಾವಳಿ ಮಾಡಿಬಿಟ್ರೆ ಇನ್ನಿಲ್ಲದಷ್ಟು ತಾಪಮಾನ ಏರಿಬಿಡುತ್ತೆ. ಆ ರೀತಿಯ ಪರಿಸರವಾದಿಗಳು ಇದ್ದಾರೆ. ಹಿಂದೂ ಶ್ರದ್ಧೆಗಳನ್ನು ಭಂಗ ಮಾಡಲಿಕ್ಕೆ ಏನೇನು ಮಾಡ್ಬೋದು ಆ ರೀತಿ ಎಲ್ಲ ಪ್ರಯತ್ನಗಳನ್ನು ಮಾಡುವವರು ಇವತ್ತಿದ್ದಾರೆ. ವಯನಾಡಿನಲ್ಲಿ ಪ್ರವಾಹ ಬಂದಾಗ ಬೆಂಗಳೂರಿನಲ್ಲೂ ಕ್ಯಾಂಡ್ಲ್ ಉರಿಸ್ತಕ್ಕಂಥವ್ರು ನಾವು ನೋಡ್ತೀವಿ. ಪಹಲ್ಗಾವಿನಲ್ಲಿ ಅಮಾಯಕ ಹಿಂದೂಗಳನ್ನು ಹತ್ಯೆ ಮಾಡಿದಾಗ ಕಾನ್ವೆಂಟ್ಗಳಿಂದ ಕ್ಯಾಂಡ್ಲ್ಗಳು ಹೊರಗಡೆ ಬರದೇ ಇಲ್ಲ. ನಕ್ಸಲ್ಗಳು, ಅರ್ಬನ್ ನಕ್ಸಲ್ಗಳು, ವೋಕಿಸಂ, ನಾನಾ ಹೆಸರಿನಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ವೈವಿಧ್ಯತೆಗಳನ್ನೇ ಎತ್ತಿ ತೋರಿಸಿ ನಮ್ಮ ನಡುವೆ ಭೇದವನ್ನು ನಿರ್ಮಾಣ ಮಾಡತಕ್ಕಂಥ ತರಹದ ವಿಚಿತ್ರವಾಗಿರ್ತಕ್ಕಂಥ ವಾದಗಳು. ರಾಮ ನಮಗೆ ಸಂಬಂಧಪಟ್ಟವನಲ್ಲ, ಶಿವ ಬೇರೆ, ರಾಮ ಬೇರೆ, ಈ ತರಹದ ರೀತಿಯಲ್ಲಿ ಹೊಸತಾಗಿ ಒಂದೊಂದು ಜಾತಿಯ ಮುಂದೆನೂ ಸಹ ಇನ್ನೊಂದು ಹೊಸ ಜಾತಿ ಈಗ ಸೃಷ್ಟಿಯಾಗಿಬಿಟ್ಟಿದೆ. ನಮ್ಮೆಲ್ಲರ ಜಾತಿಯ ಮುಂದೆ ಇನ್ನೊಂದು ಜಾತಿ ಬಂದುಬಿಟ್ಟಿದೆ. ಈಗ
ಈ ಥರ ಹಿಂದೂ ಸಮಾಜವನ್ನು ಯಾವ ರೀತಿಯಲ್ಲಿ ಹೊಡಿಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಪ್ರಯತ್ನಗಳನ್ನು ಸಹ ಸಮಾಜ ವಿರೋಧಿ, ರಾಷ್ಟ್ರ ವಿರೋಧಿ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದೆ. ಎಲ್ಲ ಶಕ್ತಿಗಳನ್ನು ಎದುರಿಸ್ತಕ್ಕಂತಹ ವಿಶ್ವಾಸ ಇವತ್ತು ಸಂಘಕ್ಕಿದೆ. ಆ ವಿಶ್ವಾಸ ಯಾಕೆ ಬಂದಿದೆ ಅಂತಂದ್ರೆ ಹಿಂದೂ ಸಮಾಜ ಸಂಘದ ಜೊತೆಗಿದೆ. ಹಿಂದೂ ಸಮಾಜದ ಆ ಶಕ್ತಿಯ ಕಾರಣಕ್ಕೋಸ್ಕರ ಎಲ್ಲವನ್ನು ನಾವು ಎದುರಿಸ್ಬೋದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಕ್ಕಂಥ ಕೆಲಸ ಭಕ್ತ ಪ್ರಹ್ಲಾದನ ಕೆಲಸ. ಭಕ್ತ ಪ್ರಹ್ಲಾದ ಕೇವಲ ಭಗವಂತನ ಭಜನೆಯನ್ನು ಮಾಡ್ತಾನೆ ಅಷ್ಟೇ. ಭಗವಂತನೇ ಅವತಾರ ತಾಳಿ ಹಿರಣ್ಯಕಶಿಪುವನ್ನು ವಧೆ ಮಾಡ್ತಾನೆ. ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪುವಿಗೆ ಏನೂ ಮಾಡಲ್ಲ, ಭಗವಂತನ ಪ್ರಾರ್ಥನೆ ಮಾತ್ರ ಮಾಡ್ತಾನೆ. ಹಿಂದೂ ಸಮಾಜದಲ್ಲಿ ಸಂಘದ ಪಾತ್ರನೂ ಅದೇನೆ. ಹಿಂದೂ ಸಮಾಜದ ವಿಶ್ವಾಸವನ್ನು ಬೆಳೀತಾ ಬೆಳೀತಾ ಹಿಂದೂ ಸಮಾಜವೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿದೆ ಮುಂದಿನ ದಿನಗಳಲ್ಲಿ. ಯಾವ ರೀತಿಯ ಪ್ರಶ್ನೆಗಳು, ಯಾವ ದೇಶದಿಂದ ಏನು ಬೇಕಾದ್ರೂ ಬರಲಿ, ಹಿಂದೂ ಸಮಾಜ ಅದಕ್ಕೆ ಉತ್ತರ ಕೊಡುತ್ತೆ. ಅಂತ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಅದು ಸಂಘದ ಗುರಿ ಇರ್ತಕ್ಕಂಥದ್ದು.